ಎಲ್ರಿಗೂ ನಮಸ್ಕಾರ ರೀ. ಇವತ್ತು ವ್ಲಾಗ್ ಚಾಲೂ ಮಾಡೋಕ್ಕಿಂತ ಮೊದಲು ರೀ ಎಲ್ರಿಗೂ ಎಳ್ಳು ಅಮಾವಾಸ್ಯೆ ಹಬ್ಬದ ಶುಭಾಶಯಗಳು ರೀ. ಮತ್ತು ಇವತ್ತು ಯಾವ ರೆಸಿಪಿ ನಾನು ನಿಮ್ಗೆ ತೋರ್ಸಕತ್ತಿಲ್ಲ ರೀ. ಇವತ್ತಿನ ದಿನ ಹೆಂಗೆ ಆಚರಿಸಿದ್ವಿ, ಏನೆಲ್ಲ ಮಾಡಿದ್ವಿ ಅಂತ ನೋಡೋಣ ಬರ್ರಿ. ಋತುಮಾನಗಳು ಹೆಂಗೆ ಬದಲಾಗ್ತಾವಲ್ಲ ರೀ, ಹಂಗೆ ನಮ್ಮ ಆಹಾರ ಸೇವನೆ ಪ್ರಕ್ರಿಯೆಯಲ್ಲೂ ಸ್ವಲ್ಪ ಮಟ್ಟಿಗೆ ಬದಲಾಗ್ತದೆ ನೋಡ್ರಿ. ಅದಕ್ಕೆ ನಮ್ಮ ಹಿರಿಯರು ಏನು ಮಾಡ್ಯಾರಂದ್ರೆ ರೀ, ಹಬ್ಬದ ರೀತಿಯಲ್ಲಾದರೂ ಆ ಸೀಸನ್ದಾಗ ಏನೇನು ಕಾಯಿಪಲ್ಯ ಕಾಳು ಸಿಗ್ತಾವಲ್ರಿ ಅದನ್ನೆಲ್ಲ ಪೌಷ್ಟಿಕಾಂಶಗಳನ್ನೆಲ್ಲ ನಮ್ಮ ದೇಹಕ್ಕೆ ಸಿಗಲಿ ಅಂಥೇಳಿ ಹೇಳ್ತಾರೆ ರೀ. ಆಮೇಲೆ ಎಳ್ಳು ಅಮಾವಾಸ್ಯೆ ಹಬ್ಬ ರೈತರ ಹಬ್ಬದಿಂದ ಕರೀತಾರೆ ನೋಡ್ರಿ. ಆಮೇಲೆ ಈ ದಿನ ಭೂಮಿ ತಾಯಿಗೆ ರೀ ಸೀಮಂತ ಕಾರ್ಯ ಮಾಡಿರಿ ಪೂಜೆ ಸಲ್ಲಿಸ್ತಾರೆ ರೀ. ಮುಂಗಾರು ಫಸಲು ಬಂದಿರ್ತೈತಲ್ರಿ, ಅವಾಗ ಮಳೆ ಜಾಸ್ತಿ ಇರ್ತದ್ರಿ, ಅವಾಗ ಭೂಮಿ ತಾಯಿಯನ್ನು ಪೂಜೆ ಮಾಡಕ್ಕೆ ಬರಂಗಿಲ್ಲ ರೀ. ಅದ್ರ ಸಂಬಂಧ ಈಗ ಹಿಂಗಾರು ಟೈಮ್ದಾಗ ರೀ ಎಳ್ಳು ಅಮಾವಾಸ್ಯೆ ಹಬ್ಬದಂದು ಅವತ್ತು ಭೂತಾಯಿಗೆ ಸೀಮಂತ ಮಾಡಿ ನೈವೇದ್ಯ ಹಿಡಿದು ಚರಗ ಚೆಲ್ತಾರೆ ರೀ. ನೈವೇದ್ಯದಾಗ ರೀ ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಆಮೇಲೆ 5 ಥರ ಕಾಯಿಪಲ್ಯದಾಗ ರೀ ಚೌಳಿಕಾಯಿ, ಕುಂಬಳಕಾಯಿ ರೀ, ಆಮೇಲೆ ಪುಂಡಿ ಪಲ್ಯ, ಅವರೆಕಾಳು, ಆಮೇಲೆ ಮತ್ತು ಬೇರೆ ಬೇರೆ ನಿಮ್ಗೆ ಸೀಸನ್ದಾಗ ಯಾವ ಸಿಗ್ತಾವಲ್ರಿ ಅದರದ್ದೆಲ್ಲ ಕಾಯಿಪಲ್ಯ ನೈವೇದ್ಯ ಮಾಡ್ತಾರೆ. ಆಮೇಲೆ ಸಜ್ಜಿ ವಡೆ ಮಾಡ್ತಾರೆ ರೀ, ಆಮೇಲೆ ಕರ್ಚಿಕಾಯಿ ಮಾಡ್ತಾರೆ, ಹೋಳ್ಗೆ ಮಾಡ್ತಾರೆ. ಆಮೇಲೆ ಇಲ್ಲಿ ನೋಡ್ರಿ ನಮ್ಮ ಸೈಡ ಈ ರೀತಿ ದೇವ್ರಿಗೆ ಪೂಜೆ ಮಾಡಿ ಅದಕ್ಕೆ ನೈವೇದ್ಯ ಹಿಡಿದು ಚರಗ ಚೆಲ್ತಾರೆ. ಇವು ಸಜ್ಜಿ ವಡೆ ರೀ, ಆಮೇಲೆ ಶೇಂಗಾ ಹೋಳ್ಗೆ ರೀ, ಕರ್ಚಿಕಾಯಿ, ಬದ್ನಿಕಾಯಿ ರೀ, ಎಲ್ಲ ಮಿಕ್ಸ್ ಭಾಜಿ, ಆಮೇಲೆ ಪುಂಡಿ ಪಲ್ಯ, ಹಸಿ ಖಾರ, ಆಮೇಲೆ ಹೋಳ್ಗೆ, ಚಪಾತಿ, ಶೇಂಗಾ ಚಟ್ನಿ, ಕುಂಬಳಕಾಯಿ ಪಲ್ಯ, ಕರ್ಚಿಕಾಯಿ ರೀ, ಆಮೇಲೆ ಅನ್ನ ಸಾರು, ಶಾಂಡ್ಗಿ ರೀ ಎಲ್ಲ ನಮ್ಮ ನಗೇನೆ ಮಾಡಿದ್ದರಿ ವಿಶೇಷವಾಗಿ. ಆಮೇಲೆ ಎಲ್ಲರೂ ಸೇರಿ ಅಲ್ಲೇ ಹೊಲದಾಗ ಊಟ ಮಾಡಿದ್ವಿ, ಒಂದಿಷ್ಟು ಹರಟೆ ಹೊಡೆದ್ವಿ ರೀ, ಒಂದಿಷ್ಟು ಗ್ರೂಪ್ ಫೋಟೋ ಆಯಿತು. ಆಮೇಲೆ ಹುಡುಗರಷ್ಟು ಆಟ ಆಡಿದ್ರು ರೀ. ಆಮೇಲೆ ನಮ್ಮ ನಗೇನಿ ಮಗನ ಜೊತೆ ಒಂದು ಸ್ವಲ್ಪ ಆಟ ಆಡಿದ್ವಿ ರೀ. ಆಮೇಲೆ ನಿಮ್ಮ ಸೈಡೆಲ್ಲ ಹೆಂಗೆ ಆಚರಿಸ್ತಾರ ಹೇಳ್ರಿ, ಸ್ವಲ್ಪ ಕಮೆಂಟ್ ಮಾಡಿರಿ. ಹೊಲದಾಗ ಸಮಯ ಕಳೆದಂದ್ರೆ ಒಂಥರ ಖುಷಿ ನೋಡ್ರಿ. ಸ್ವಚ್ಛವಾದ ವಾತಾವರಣ ಇರ್ತದೆ, ಏನು ಗಾಡಿಗಳದ್ದು ಶಬ್ದ ಇರಂಗಿಲ್ಲ, ಏನಿರಂಗಿಲ್ಲ, ಮಸ್ತ್ ಸ್ವಚ್ಛವಾಗಿ ಆಕ್ಸಿಜನ್ ಸಿಗ್ತದೆ, ಆರಾಮಾಗಿ ಗಾಳಿ ಬೆಳಕು ಎಲ್ಲ ಸಿಗ್ತದೆ ನೋಡ್ರಿ, ಆರಾಮಾಗಿರ್ಬೋದು. ಮತ್ತು ನೀವು ಹೆಂಗೆ ಆಚರಿಸಿದ್ರಿ ಅಂತ ಹೇಳ್ರಿ, ಮತ್ತು ಇನ್ನೂ ಹೆಂಗೆ ಆಚರಿಸ್ತಾರೆ ಅದನ್ನೂ ಹೇಳ್ರಿ. ಮತ್ತು ಎಲ್ಲ ಹಬ್ಬ ಮುಗಿಸಿ ನಾವು ಮನೆ ಕಡೆ ಹೊಂಟ್ವಿ. ಮತ್ತು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.